ಎಲ್ಲಿಂದ ಬರ್ತಾ ಇದ್ದೀರಾ ಮೇಡಮ್? ಇನ್ನೆಲ್ಲಿಗೆ ಹೋಗಿರ್ತಾರೆ? ಅವ್ರ ಅಕ್ಕನ ಮನೆಗೆ ಹೋಗಿರ್ತಾರೆ. ನಿಮ್ಮ ಅಕ್ಕಂಗೆ ಕಡಿಮೆ ಆಯ್ತಾ? ಏನ್ ಬಂಗಾರ ಅದು? ಹುಚ್ಚು ಕಡಿಮೆ ಆಯ್ತಾ ಅಂತ ಕೇಳ್ತಾ ಇದ್ದೀನಿ ಕೃಷ್ಣ. ಓ ಅದಾ, ಮೊದಲೇ ಅವರು ಸ್ವಲ್ಪ ತೊಂದರೆಲಿದ್ದಾರೆ. ಸ್ವಲ್ಪ ಟೈಮ್ ಕೊಡು, ಮಗು ಸಿಗ್ಬೇಕಲ್ವಾ? ನಡಿ. ಅಷ್ಟರಲ್ಲಿ ನಿಮ್ಮ ಅಕ್ಕನ್ಗೆ ಇನ್ನಷ್ಟು ಜಾಸ್ತಿ ಆಗದೆ ಇರೋ ಹಾಗೆ ಹಾಸ್ಪಿಟಲ್ ಜಾಯಿನ್ ಮಾಡೋದು ಬೆಟರ್ ಅವನಿ. ಎಸ್ ಎಸ್, ಇಟ್ಸ್ ಅ ವ್ಯಾಲ್ಯೂಯಬಲ್ ಸಜೆಷನ್. ಕತ್ತಿ ಹಿಡ್ಕೊಂಡು ಸಾಯ್ಸಕ್ ಬಂದಿರೋ ವ್ಯಕ್ತಿಗಳನ್ನ ಅಷ್ಟ್ ಈಸಿಯಾಗಿ ಬಿಡಬಾರ್ದು. ಹಾಸ್ಪಿಟಲ್ಗೆ ಜಾಯಿನ್ ಮಾಡಿಲ್ಲ ಅಂದ್ರು ಕನಿಷ್ಠ ಕೈಯೋ ಕಾಲೋ ಕಟ್ಟಾದ್ರೂ ಮನೇಲಿ ಒಂದ್ ಮೂಲೆಯಲ್ಲಿ ಕೂರಿಸ್ಬೇಕು. ಹೌದು ಅವನಿ, ಹೇಳ್ಬಾರ್ದು ಆದ್ರೆ ಹಾಸ್ಪಿಟ್ಲ್ಗಿಂತ ಜೈಲಿಗೆ ಕಳ್ಸೋದೇ ಬೆಟರ್. ಇನ್ ನಿಲ್ಲಿಸ್ತೀರಾ? ಇಲ್ಲೋಡು, ವೆಲ್ ವಿಶರ್ ಆಗಿ ಹೇಳ್ತಾ ಇದ್ದೀನಿ, ಅದಕ್ಕೆ ಯಾಕೆ ಕೂಗ್ತಾ ಇದೀಯಾ? ವೆಲ್ ವಿಶರ್ಸ್ ಅಲ್ಲ ನೀವು, ರಣಹದ್ದಿನ ಜಾತಿಗೆ ಸೇರಿದವರು. ನೋವಲ್ಲಿರೋರ್ನ ಕುಕ್ಕಿ ತಿನ್ನೋದ್ರಲ್ಲಿ ಒಳ್ಳೆ ನಿಪುಣತೆ ಇದೆ ನಿಮ್ಗೆ. ಒಳ್ಳೇದ್ ಹೇಳಿದ್ರೆ ಲೋಕ ಕೆಟ್ಟದಾಗ ತಗೊಳತ್ತೆ. ಕಾವ್ಯ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಗೊತ್ತಾದಾಗ ಒಬ್ಬಳು ತಾಯಿಯಾಗಿ ನಿನಗೆ ಎಷ್ಟು ಒದ್ದಾಡ್ದೆ ಅಂತ ನೆನ್ಪಿಲ್ವಾಕ? ಇವತ್ತು ಸುಜಾತ ಅದಕ್ಕೆ ತನ್ನ ಮಗಳು ಕಾಣಿಸ್ದೇ ಇರೋದಕ್ಕೆ ನಿನಗಿಂತ 100 ಪಟ್ಟು ಹೆಚ್ಚು ನೋವು ಪಡ್ತಾ ಇದ್ದಾರೆ. ಆ ತಾಯಿ ಬಗ್ಗೆ ನೀವೆಲ್ಲ ಹೀಗೆ 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 ಹೇಗೆ ಮಾತಾಡ್ತಿದ್ದೀರಾ? ಕಾಲ ಯಾರನ್ನೂ ಸುಮ್ಮನೆ ಬಿಡಲ್ಲ, ಅದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಏನ್ ಶ್ರೀಕರ್, ಶಾಪ ಹಾಕ್ತಾ ಇದ್ಯಾ? ನೀನು ಒಂದ್ ಮಗುಗೆ ತಾಯಿ ಆಗಿದ್ರೆ ಗೊತ್ತಾಗ್ತಿತ್ತು ಅದಕ್ಕೆ. ನನ್ ಪರ್ಸನಲ್ ಲೈಫಲ್ಲಿ ಎಂಟರ್ ಆಗ್ಬೇಡ ಶ್ರೀಕರ್. ತಾಯಿ ಪಡೋ ವೇದನೆ ಹೇಗಿರತ್ತೆ ಅಂತ ಹೇಳ್ತಾ ಇದ್ದಾರಕ್ಕ. ತಪ್ಪೇನಿದೆ? ಮದ್ವೆ ಆಗಿ ಇಷ್ಟು ದಿನ ಆಯ್ತು, ನಿಮಗ್ ಮಾತ್ರ ಮಕ್ಳಾಗಿದ್ಯಾ? ಪರಿಸ್ಥಿತಿಗಳು ಸರಿ ಹೋಗೋವರೆಗೂ ನಾವ್ ಗ್ಯಾಪ್ ತಗೊಂಡಿದೀವಿ ಅಕ್ಕ. ನೀವ್ ಯಾವಾಗ ಮಾಡ್ಕೋತಿರೋ ಮಾಡ್ಕೊಳ್ಳಿ, ನನ್ ತಂಟೆಗ್ ಮಾತ್ರ ಬರ್ಬೇಡಿ. ಅಕ್ಕನ್ ಮಗಳು ಏನಾಗೋಗಿದ್ದಾಳು ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಪಾಪ. ನನ್ನ ಅಕ್ಕನ್ ಮಗಳನ್ನ ನೀನೇ ಏನೋ ಮಾಡಿದ್ಯಾ ಅಂತ ಈಗ್ಲೂ ನನ್ನ ಅಕ್ಕ ನಿನ್ನ ಅನುಮಾನಿಸ್ತಾನೆ ಇದ್ದಾಳೆ. ನಿನ್ ಮೇಲಿರೋದು ಅನುಮಾನ ಮಾತ್ರ ಅಲ್ಲ, ಖಂಡಿತವಾಗ್ಲೂ ನೀನೆ. ಇದೇ ನಿಜ. ಬಾಯ್ ಮುಚ್ತೀರಾ? ಯಾವ ದಾರಿನೂ ಸಿಗದೆ ನನ್ ಮೇಲೆ ಆರೋಪನ ಹೊರ್ಸಕ್ ಬರ್ಬೇಡಿ. ಇಲ್ಲಿ ನೋಡಿ, ನೀವು ಅನುಮಾನ ಪಡೋ ಟೈಮಲ್ಲಿ ನಿಹಾರಿಕಾ ಬಟ್ಟೆ ತಗೊಳ್ಳೋದಕ್ಕೆ ಹೋಗಿದ್ಲು ಅಂತ ಪೊಲೀಸವ್ರ ಮುಂದೆ ಎಲ್ಲ ಕ್ಲಿಯರ್ ಆಯ್ತು ತಾನೆ. ಇವಾಗ ಮತ್ತೇನಕ್ಕೆ ಈ ತರ ಎಲ್ಲ ಮಾತುಗಳು? ಬೇರೆ ಯಾರೋ ಕಿಡ್ನಾಪ್ ಮಾಡಿದ್ರೆ ಇಷ್ಟೊತ್ತಿಗೆ ದುಡ್ಡು ಡಿಮ್ಯಾಂಡ್ ಮಾಡೋದಕ್ಕೆ ಕಾಲ್ ಮಾಡ್ತಾ ಇದ್ರು. ಹಾಗೆ ಇಲ್ಲಿವರೆಗೂ ಎಲ್ಲಿಂದನೂ ಫೋನ್ ಕಾಲ್ ಬಂದಿಲ್ಲ ಅಂದ್ರೆ ಶತ್ರುನೇ ಈ ಕೆಲಸ ಮಾಡಿರ್ತಾಳೆ. ಪೈಶಾಚಿಕ ಪ್ರತಿಕಾರ ಹೊಂದಿದವರೇ ಆ ಕೆಲಸ ಮಾಡೋಕ್ ಸಾಧ್ಯ. ನೀವು ನನ್ನ ಯಾವುದೇ ರೀತಿನಲ್ಲಿ ಅನುಮಾನಿಸಿದ್ರು ಕೂಡ ನಿಮ್ ಸೌಮ್ಯ ಕಿಡ್ನಾಪ್ಗೂ ನನಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ನನಗೆ ಒಂದ್ ಚಿಕ್ಕ ಅನುಮಾನ, ಮಗು ಸೇಫ್? ಕಿಡ್ನಾಪ್ ಆಗಿರೋ ಮಕ್ಕಳು ವಾಪಸ್ ಬರೋದು 99% ಡೌಟೇ.
ಹೇಳಬಾರ್ದು ಆದರೆ ಹೇಳ್ಬೋದು. ನೀವ್ ಏನ್ ಅನ್ಕೊಂಡಿದ್ದೀರಾ ಅನ್ನೋದನ್ನ ಹೇಳ್ಬೋದು ಬಾಬಾ. ಸೌಮ್ಯ ವಾಪಸ್ ಬರ್ತಾಳೋ ಮೇಲ್ ಹೋಗ್ತಾಳೋ? ಇದನ್ನೇ ಹೇಳ್ಬೇಕು ಅಂತ ಅನ್ಕೊಂಡ್ರ ಪೃಥ್ವಿರಾಜ್ ಅವರೇ? ಹೆಚ್ಚು ಕಮ್ಮಿ ಅಂಥದ್ದೇ. ಏನವನಿ ನೀನೇನ್ ಅನ್ಕೋತಿದ್ಯಾ? ಯಾವುದಕ್ಕೂ ಒಳ್ಳೇದು, ಮೊದಲೇ ಸೌಮ್ಯದು ದೊಡ್ಡ ಫೋಟೋ ಒಂದನ್ನ ಫ್ರೇಮ್ ಕಟ್ಸಿ ಇಟ್ಬಿಡಿ, ಹಾರ ಹಾಕಿ ಬೊಟ್ಟಿಡೋದಕ್ಕೆ. ನನಗೆ ಹೊಡಿದ್ಯಾ? ಸಾಯಿಸ್ಬಿಡ್ತೀನಿ. ಅವನಿ, ಎಷ್ಟು ಧೈರ್ಯ ನಿನಗೆ ನಾನು ಹೇಳಿ. ಹೆಜ್ಜೆ ಮುಂದೆ ಇಟ್ರೆ ಬೇರೆ ತರನೇ ಇರುತ್ತೆ ಅಣ್ಣ. ಏನೋ ಮಾಡ್ತೀಯಾ? ಏನ್ ಮಾಡೋಕ್ಕೂ ಸಿದ್ಧ. ಹಾಗಾದ್ರೆ ಬಾರೋ. ನಿಲ್ಸಿ ನಿಲ್ಸಿ ನಿಲ್ಸಿ. ನಮ್ಮ ಕುಟುಂಬನ ಕುರುಕ್ಷೇತ್ರ ಮಾಡೋಣ ಅಂತಿದ್ದೀರಾ? ಏನಾಗಿದ್ಯೋ ನಿಮ್ಗೆ? ನಿಹಾರಿಕಾ ಏನಂದ್ಲು ಅಂತ ಕೇಳಿಸ್ಕೊಂಡ್ರ ಅತ್ತೆ? ಕೇಳಿಸ್ಕೊಂಡೆ. ಅಷ್ಟು ಮಾತ್ರಕ್ಕೆ ನಿಹಾರಿಕಾ ಮೇಲೆ ಕೈ ಮಾಡ್ಬಿಡ್ತೀಯಾ? ಸೌಮ್ಯ ಸತ್ತೋಗಿರ್ತಾಳೆ ಅಂತ ಮಾತಾಡ್ತಾ ಇದ್ದಾರೆ. ಹಾಗಂದ್ ಮಾತ್ರಕ್ಕೆ ನಿಜ ಆಗ್ಬಿಡ್ತಾ? ಯಾಕೆ ತಾಳ್ಮೆ ಕಳ್ಕೊತಾ ಇದೆಯಾ? ಭೂದೇವಿ ಅಷ್ಟು ಸಹನೆ ನನಗೂ ಇದೆ ಮಾವ. ಆದ್ರೆ ಭೂದೇವಿ ಕೋಪ ಬಂದ್ರು ಉಗ್ರ ರೂಪನ ಪಡ್ಕೊಂತಾಳೆ. ಏನೇ ಆದ್ರೂ ನೀನು ನಿಹಾರಿಕಾನ ಅನುಮಾನಿಸೋದು ಕರೆಕ್ಟ್ ಅಲ್ಲ. ನಿಹಾರಿಕನ್ ಬಿಟ್ರೆ ಇನ್ಯಾರ ಮೇಲೂ ಅನುಮಾನ ಪಡೋದಿಲ್ಲ. ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಆ ಮರಿ ರಾಕ್ಷಸಿ ಯಾರ ಜೊತೆ ಜಗಳ ಮಾಡಿದ್ಲೋ, ಆ ತಾಯಿ ರಾಕ್ಷಸಿ ಯಾರ ಜೊತೆ ಜಗಳ ಮಾಡಿದ್ಲೋ ಯಾರಿಗ್ ಗೊತ್ತು? ಬೇರೆಯವರು ಆಗಿರ್ಬೋದಲ್ವಾ? ಈ ಭೂಮಿ ಮೇಲೆ ನಮ್ಮ ಅಕ್ಕಂಗೆ, ನನ್ನ ಅಕ್ಕನ ಮಗಳಿಗೆ ಇರೋ ಏಕೈಕ ಶತ್ರು ನೀನೆ. ಚಿಕ್ಕ ಸೊಸೆ ಎರಡನೇ ಸೊಸೆಗೆ ಹೊಡೆದ್ಲು ಅಂತ ಹೊರಗಡೆ ಗೊತ್ತಾದ್ರೆ ಮನೆ ಮರ್ಯಾದೆ ಏನಾಗುತ್ತತ್ತೆ? ಅದರಲ್ಲೂ ನಿನ್ನ ಹಾಗೆ ಜಾತಕ ಇರೋ ಸೊಸೆ. ಹೇಳಬಾರ್ದು ಆದರೆ ಜನರು ನಿಮ್ಮ ಯಜಮಾನಿಕೆಗೆ ಬೈತಾರೆ ಅತ್ತೆ. ಸತ್ಯ ಅಸತ್ಯಗಳು ಗೊತ್ತಾಗೋರ್ಗೂ ನೀವು ಈ ರೀತಿ ಜಗಳ ಆಡಬೇಡಿ. ಮೊದಲು ಹೋಗಿ. ನನ್ನ ಹೆಂಡತಿಗೆ ಹೊಡೆದ್ಲು, ನನಗೂ ಹೊಡೆದ್ಲು. ಅವನಿಗೆ ಕೊಡೋ ಪನಿಷ್ಮೆಂಟ್ ಏನಪ್ಪ? ಏಯ್ ಕೃಷ್ಣ, ಏನೋ ಎಮೋಷನಲ್ ಹಾಗಾಯ್ತು ಬಿಡು. ಎಷ್ಟು ಸಿಂಪಲ್ ಆಗಿ ಹೇಳಿದ್ರಿ ಮಾವ. ಚೆನ್ನಾಗಿ ಮಾತಾಡ್ತೀರಾ ನೀವು ಕೂಡ. ನೀವು ಕೂಡ ಮಗು ವಿಷಯದಲ್ಲಿ ಆ ವಿಧವಾಗಿ ಮಾತಾಡಿದ್ದು ಪದ್ಧತಿ ಅಲ್ಲಮ್ಮ. ಇವಾಗ ನನಗೆ ಪದ್ಧತಿ ಅಲ್ಲ, ನ್ಯಾಯ ಬೇಕು ಅತ್ತೆ. ನಿಹಾರಿಕಾ, ನಿನ್ ಡಿಮ್ಯಾಂಡ್ ಏನು ಅಂತ ಹೇಳು. ನಿನಗೋಸ್ಕರ ನಾನ್ ಹೋರಾಡ್ತೀನಿ. ಎಲ್ಲರ ಮುಂದೆ ನಾನು ಅವನಿ ಕೆನ್ನೆಗೆ ಹೊಡಿಬೇಕು. ನ್ಯಾಯವಾಗಿರೋ ಕೋರಿಕೆನೆ. ಯಾಕಮ್ಮ ಇನ್ನ ತುಪ್ಪ ಸುರಿತಿದ್ಯಾ? ನ್ಯಾಯಕ್ಕೋಸ್ಕರ ಮಾತಾಡಿದ್ರೆ ಹೀಗ್ಯಾಕೆ ಮಾತಾಡ್ತಿದ್ದೀರಾ ಅತ್ತೆ? ಎಷ್ಟು ಅನ್ಯಾಯ ಇದು. ನಿಹಾರಿಕಾ ಮೇಲೆ ಆರೋಪ ಹೊರಿಸಿದ್ದು ಅಲ್ದೇನೆ ಕೈ ಮಾಡಿದ್ದು ತುಂಬಾ ತಪ್ಪು. ಅಕ್ಕ ಏನೋ ಕತ್ತಿ ಹಿಡ್ಕೊಂಡ್ಲು, ತಂಗಿ ಏನೋ ಕೈ ಮಾಡಿದ್ಲು. ಅಕ್ಕ ತಂಗಿ ಇಬ್ರು ಮಾತುಗಳನ್ನ ಕೇಳಿಸ್ಕೊಂಡು ಅವ್ರ ಹತ್ರ ಹೊಡೆಸ್ಕೊಂಡು ನಾವಿನ್ನು ಈ ಮನೆಯಲ್ಲೇ ಇರ್ಬೇಕಮ್ಮ. ನೀವ್ಯಾಕೆ ಮೌನವಾಗಿ ನಿಂತಿದ್ದೀರಾ ಅತ್ತೆ? ಕುಟುಂಬ ಕೌರವ ಪಾಂಡವರ ಹಾಗೆ ಬೇರೆ ಆಗಿ ಮಾತಿನ ಬಾಣಗಳನ್ನ ಬಿಡ್ತಾ ಯುದ್ಧದ ವಾತಾವರಣನ ಸೃಷ್ಟಿಸ್ತಾ ಇದ್ರೆ ಏನ್ ಮಾತಾಡ್ಬೇಕಮ್ಮ? ಅರ್ಥ ಆಯ್ತು ಅತ್ತೆ.
ನೀವು ಅವನಿನ ಮೇಲ್ನೋಟಕ್ ಬೈದ್ರು ಚಿಕ್ಕ ಸೊಸೆ ಅಂತ ತಲೆ ಮೇಲೆ ಕೂಡಿಸ್ಕೋತೀರಾ. ಅವನಿನ ಮನೆಯಿಂದ ಹೊರಗಡೆ ಹಾಕಿದ ಪ್ರತಿ ಸಲನೂ ಒಳಗಡೆ ಕರೆಸ್ಕೋತೀರಾ. ಇನ್ನು ಈ ಮನೆಯಲ್ಲಿ ನನಗೆ ಬೆಲೆ ಇಲ್ಲ ಅಂತ ಅರ್ಥ ಆಯ್ತು. ನಿಮ್ಮ ಮನೆಯಲ್ಲಿ ನಾನ್ ಕನಸು ಕಂಡಿದ್ದ ಸ್ಥಾನ ಇದಲ್ಲ. ಹಾಗಿದ್ದಾಗ ನಾನು ಈ ಮನೇಲಿ ಇರ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅಕ್ಕ ತಂಗಿ ಕೈಯಲ್ಲಿ ನಾನ್ ನರಕ ಅನುಭವಿಸೋದಕ್ಕಾಗಲ್ಲ. ಅದಕ್ಕೆ ನಾನು ತಕ್ಷಣ ನನ್ನ ತವ್ರ ಮನೆಗೆ ಹೊರಟೋಗ್ತೀನಿ. ನಿಹಾರಿಕಾ, ಏನಮ್ಮ ಇಷ್ಟೊಂದು ಅವಸರ? ನನಗೇನ್ ಮನೆ ಇಲ್ವಾ, ಆಸ್ತಿ ಇಲ್ವಾ, ಊಟ ಇಲ್ವಾ, ಹಾಕೊಳ್ಳೋದಕ್ಕೆ ಬಟ್ಟೆ ಇಲ್ವಾ, ತಿರ್ಗಾಡೋದಕ್ಕೆ ಕಾರ್ ಇಲ್ವಾ, ಖರ್ಚು ಮಾಡೋದಕ್ಕೆ ದುಡ್ಡಿಲ್ವಾ? ನಾನ್ ನಿಮ್ಮನೆಯಿಂದ ಹೊರಟೋದ್ರೆ ಸ್ವತಂತ್ರವಾಗಿ ಸ್ವ ಇಚ್ಛೆಯಿಂದ ಬದುಕಬಹುದು. ಈ ಅವನಿ ರಾಜಕೀಯದ ಮಧ್ಯ ಬದುಕಬೇಕಾಗಿರೋ ಅವಶ್ಯಕತೆ ನನಗಿಲ್ಲ. ಇನ್ನು ನಿಮಿಷ ಕೂಡ ಈ ಮನೆಯಲ್ಲಿರಲ್ಲ. ಅಮ್ಮ ನಿಹಾರಿಕಾ, ಅಮ್ಮ ನಿಹಾರಿಕಾ, ಅಮ್ಮ ನಿಹಾರಿಕಾ. ಕೃಷ್ಣ, ನೀನಾದ್ರೂ ಹೇಳ್ಬೋದಲ್ವಾ? ನಿಹಾರಿಕಾ, ಏ ಹೋಗೋ. ಎಂತ ನಿರ್ಧಾರ ತಗೊಂಡ್ಬಿಟ್ಲಲ್ರಿ? ಬಂಗಾರ, ಬಂಗಾರ, ಬಂಗಾರ. ಅಲ್ಲ, ಒಂದ್ ನಿಮಿಷ ನನ್ನ ಮಾತನ್ನ ಕೇಳು. ಬಂಗಾರ, ಏನು? ನಾವು ನಿಜವಾಗ್ಲೂ ಹೋಗ್ತಾ ಇದೀವಾ? ಸ್ವಲ್ಪ ಬ್ಯಾಗ್ ತೆಕ್ಕೊಡ್ತೀಯಾ? ನಾನು ಕೇಳಿರೋ ಪ್ರಶ್ನೆಗೆ ಮೊದಲು ಉತ್ತರ ಕೊಡು. ಮೊದಲು ನಾನು ಹೇಳಿದ್ ಮಾಡು. ಆ ಬ್ಯಾಗ್ ತಗೊಂಡ್ ಬಾ. ತಂದೆ, ಇವಾಗ ಹೇಳು. ಇದರಲ್ಲಿ ನಿನ್ ಬಟ್ಟೆ ಹಾಕು. ಬಂಗಾರ, ನೀನ್ ಯಾವಾಗ ಎಂತ ನಿರ್ಧಾರ ತಗೋತೀಯ ಅಂತಾನೆ ನಂಗೆ ಗೊತ್ತಾಗಲ್ಲ. ನನ್ನ ನಿರ್ಧಾರಗಳ ಹಿಂದೆ ತುಂಬಾ ಅರ್ಥ ಇರತ್ತೆ ಅಂತ, ತುಂಬಾ ಸ್ಟೋರಿ ಇರತ್ತೆ ಅಂತ ನಿನ್ಗೂ ಗೊತ್ತಲ್ವಾ? ಇಲ್ಲೋಡು, ಇಲ್ಲಿವರೆಗೂ ನಾವು ಅವ್ರನ್ನ ಮನೆಯಿಂದ ಆಚೆ ಕಳ್ಸೋದಕ್ಕೆ ಪ್ಲಾನ್ ಕೂಡ ಮಾಡಿದ್ವಿ, ಸಕ್ಸಸ್ ಕೂಡ ಆದ್ವಿ. ಆದ್ರೆ ಇವಾಗ ನಾವೇನಕ್ಕೆ ಮನೆಯಿಂದ ಆಚೆ ಹೋಗ್ಬೇಕು? ಇಂಥ ಜಗಳಗಳನ್ನ ನಾವ್ ಇದಕ್ಕೂ ಮುಂಚೆ ಎಷ್ಟು ಸಲ ನೋಡಿದೀವಿ. ಇವಾಗ ಯಾಕೆ ಅದಕ್ಕೆ ಟೆನ್ಷನ್ ತಗೋತಾ ಇದೆಯಾ? ನಾವು ತಡ ಮಾಡ್ದೇನೆ ತಕ್ಷಣ ಹೆಜ್ಜೆ ಹೊರಗಡೆ ಇಡಬೇಕು. ಏನೋ ಟ್ರೈನಿಗೋ ಫ್ಲೈಟಿಗೋ ಲೇಟ್ ಆಗಿರೋ ಥರ ಏನಕ್ಕೆ ಇಷ್ಟೊಂದು ಅವಸರ? ಮೊದಲು ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡು. ನಾವು ಈ ಮನೆ ಬಿಟ್ಟು ಆಚೆ ಹೋಗೋ ಅವಶ್ಯಕತೆ ಏನಿದೆ? ಏನೇ ಇದ್ರು ನಾವು ಇಲ್ಲೇ ಇದ್ದು ಸಾಧಿಸ್ಬೋದಲ್ವಾ? ಕೆಲವನ್ನ ಮನೇಲಿದ್ದು ಸಾಧಿಸ್ಬೇಕು, ಕೆಲವನ್ನ ಮನೆಯಿಂದ ಹೊರಗಡೆ ಹೋಗಿ ಸಾಧಿಸ್ಕೋಬೇಕು. ನೀನ್ ತಗೊಂಡಿರೋ ನಿರ್ಧಾರ ನಮಗ್ ಮೈನಸ್ಸು, ಅವನಿಗೆ ಪ್ಲಸ್ ಆಗೋ ತರ ಇದೆ. ಅಂತ ಸೀನ್ ಏನಿಲ್ಲ. ಮನೆಯಿಂದ ಆಚೆ ಹೋಗೋ ಅಗತ್ಯ ಏನಿದೆ ಈಗ? ಅಗತ್ಯ ಬಂದಿದೆ, ಈಗಷ್ಟೇ ಅಗತ್ಯ ಬಂತು. ಇಲ್ಲಿಂದನೇ ಕತೆ ಟ್ವಿಸ್ಟ್ ತಗೊಳತ್ತೆ. ಅಂತ ಟ್ವಿಸ್ಟ್ ಇವಾಗ ಏನಿದೆಯೋ? ಸೌಮ್ಯನ್ ಕಿಡ್ನಾಪ್ ವಿಷಯಕ್ಕೂ ನಿನಗೂ ಯಾವುದೇ ಸಂಬಂಧ ಇಲ್ಲದೆ ಇದ್ದಾಗ ನೀನು ಇದೇ ಮನೇಲಿದ್ದು ಸ್ಟ್ರಾಂಗ್ ಆಗಿ ಫೈಟ್ ಮಾಡಬೇಕು. ಸರಿ, ಒಂದ್ ಕೆಲಸ ಮಾಡು. ಏನದು? ನಾನು ಹೋಗ್ತೀನಿ, ನೀನಿಲ್ಲೇ ಇರು. ಮತ್ತೆ ಅದೇ ವಿಷಯನಾ? ನನ್ ಜೊತೆ ಬರ್ತೀಯೋ ಬರಲ್ವೋ ನೀನೇ ನಿರ್ಧಾರ ಮಾಡು. ನೀನ್ ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ ಬಂಗಾರ. ಆದ್ರೆ ಇನ್ನು ಆದ್ರೆ ಗೀದ್ರೆ ಏನೂ ಇಲ್ಲ. ಲಗೇಜ್ ಪ್ಯಾಕ್ ಮಾಡ್ಕೋ, ತಕ್ಷಣ ಹೊರಡ್ಬೇಕು. ನಾನು ಅನ್ಕೊಂಡಿರೋ ಡ್ರಾಮಾ ನಡಿಬೇಕು ಅಂದ್ರು, ಸರಿಯಾಗಿ ವರ್ಕ್ ಆಗ್ಬೇಕು ಅಂದ್ರು, ನಾವು ಸ್ವಲ್ಪ ದಿನ ನಮ್ಮ ಅಮ್ಮನ ಮನೇಲೇ ಇರಬೇಕು. ನಾನು ನಿನಗೆ ತಾಳಿ ಕಟ್ಟಿ ನಿನ್ನನ್ನು ನನ್ನವಳಾಗಿ ಮಾಡ್ಕೊಂಡಿದ್ದೀನಿ ಅನ್ಕೊಂಡಿದ್ದೆ. ನನ್ನ ಕೈಲೇ ತಾಳಿ ಕಟ್ಟಿಸ್ಕೊಂಡು ನನ್ನ ನಿನ್ನವನಾಗಿ ಮಾಡಿಸ್ಕೊಂಡೆ ಅನ್ನೋದು ಇವಾಗ ಕರೆಕ್ಟು. ನೀನು ಬಲಕ್ಕೆ ಹೋಗು ಅಂದರೆ ನಾನು ಬಲಕ್ಕೆ ಹೋಗ್ತೀನಿ, ನೀನು ಎಡಕ್ಕೆ ಹೋಗು ಅಂದರೆ ನಾನು ಎಡಕ್ಕೆ ಹೋಗ್ತೀನಿ. ಎಲ್ಲ ನಿನ್ನಿಷ್ಟ. ನಡಿ ನಡಿ. ಬಾ. ಕರ್ಮ ಕರ್ಮ.
ಮನೆ ದೊಡ್ಡ ಸೊಸೆ ಅನ್ನೋ ಗೌರವ ಕೂಡ ಇಲ್ದೇನೆ ನನ್ ಬಗ್ಗೆ ಕೂಡ ಇಷ್ಟ ಬಂದಾಗ ಮಾತಾಡ್ತಿದ್ದಾರೆ. ಯಾರಿಗಂದ್ರೆ ಯಾರ್ ಸುಮ್ನೆ ಇರ್ತಾರತ್ತೆ? ಹೌದಮ್ಮ, ಅವನಿ ಶ್ರೀಕರ್ ಮಾತುಗಳು ಮಿತಿ ಮೀರ್ತಿದೆ. ಸ್ವಲ್ಪ ಮಿತಿಯಲ್ಲಿ ಮಾತಾಡೋದು ಒಳ್ಳೇದು ಅಂತ ನೀನಾದ್ರೂ ಹೇಳು. ನೀವು ಸ್ವಲ್ಪ ಸುಮ್ಮನಿರಮ್ಮ. ವೇದ, ಒಳಗಡೆ ಇಬ್ರು ಎಷ್ಟು ಜಗಳ ಮಾಡ್ಕೋತಿದಾರೋ ಏನೋ, ನಾವು ಹೋಗಿ ನೋಡ್ಕೊಂಬರೋಣ ಬಾ. ಏನೋ ಹೆದರ್ಸೋದಕ್ಕೆ ಹೇಳಿದ್ಲು ಅನ್ಕೊಂಡೆ, ಆದ್ರೆ ನಿಜವಾಗ್ಲೂ ಹೋಗ್ತಿದ್ದಾಳೆ. ಕೃಷ್ಣ ತಡೆಯೋ ಪ್ರಯತ್ನ ಮಾಡ್ತಾನೆ ಅನ್ಕೊಂಡ್ರೆ ಕೃಷ್ಣ ಕೂಡ ಬ್ಯಾಗ್ ಜೊತೆ ಬರ್ತಿದ್ದಾನೆ. ಇಬ್ರು ಹೊರಟೋಗ್ತಿದ್ದೀರಾ ಏನು? ಹೌದು, ಇಬ್ರು ಹೋಗ್ತಾ ಇದ್ದೀವಿ. ಅವಸರ ಪಡಬೇಡ ಕೃಷ್ಣ. ಹೋದ್ರೆ ಹೋಗ್ಲಿ, ಈ ಮನೆಗೆ ಹಿಡಿದಿರೋ ದರಿದ್ರ ಶನಿ ದೂರ ಆಗತ್ತೆ. ಶ್ರೀಕರ್, ಹೌದು ಅಪ್ಪ, ಯಾವತ್ತಿಗಾದ್ರೂ ಈ 2 ಕ್ಯಾರೆಕ್ಟರ್ಗಳು ಮನೆಯಿಂದ ಹೊರಗೆ ಹೋಗ್ಬೇಕಾಗಿರೋದೆ. ಅದೇನೋ ಈಗ್ಲೇ ಹೋದ್ರೆ ಎಲ್ಲರೂ ಸಂತೋಷವಾಗಿರ್ತಾರೆ. ಮೊದಲು ನೀನ್ ಬಾಯಿ ಮುಚ್ಚೋ. ನಿಮಗೆ ಇವ್ರ ಬಗ್ಗೆ ಗೊತ್ತಿಲ್ಲ. ಪೂರ್ತಿಯಾಗಿ ಗೊತ್ತಾಗಿದ್ದ ದಿನ, ನಿಜ ಸ್ವರೂಪ ಬಯಲಾದ ದಿನ ನೀವೇ ಹೊರಗಡೆ ಹಾಕ್ತೀರಾ. ಇವಾಗ ಅವರೇ ಹೊರಟೋಗ್ತಿದ್ದಾರೆ. ಹೋಗೋದಕ್ ಬಿಡಿ. ನೋಡಿದ್ರಾ, ನಾವು ಮನೆಯಿಂದ ಆಚೆ ಹೋಗ್ಬೇಕು ಅಂತ ಎಷ್ಟು ಕಾಯ್ತಾ ಇದ್ದಾರೆ ಅಂತ. ಇಂಥ ಮನೇಲಿ ಇರ್ಬೇಕಾಗಿರೋ ಅವಶ್ಯಕತೆ ನಮಗಿಲ್ಲ. ಹೌದಮ್ಮ, ನನ್ನ ಹೆಂಡತಿ ಎಲ್ಲಿರ್ತಾಳೋ ನಾನು ಅಲ್ಲೇ ಇರ್ತೀನಿ. ಅತ್ತೆ ಮನೇಲಿದ್ರೆ ನಿನ್ ಬೆಲೆ ಕಡಿಮೆ ಆಗೋಗುತ್ತೆ ಕೃಷ್ಣ. ನಿನ್ನಷ್ಟೇನು ಬೆಲೆ ಕಡಿಮೆ ಆಗಲ್ಲ ಬಾವ. ನನ್ನ ಅತ್ತೆ ಮಾವ ನನ್ನ ಚೆನ್ನಾಗೇ ನೋಡ್ಕೋತಾರೆ. ಆದ್ರೂ ಇವ್ರೇನೋ ಅಂದ್ರು ಅಂತ ನೀವ್ ಮನೆ ಬಿಟ್ಟು ಹೋದ್ರೆ ಅವನಿಗೆ ಆನಂದ ಆಗುತ್ತೆ ಹೊರತು ಬೇಜಾರು ಯಾಕಾಗುತ್ತೆ? ಎಲ್ರೂ ಒಟ್ಟಿಗೆ ಇರ್ಬೇಕು ಅಂತ ಕೇಳ್ಕೊಂತೀನ, ಬೇರೆ ಆಗ್ಬೇಕು ಅಂತ ಅನ್ಕೊಳ್ತಾ ಇಲ್ಲ. ಹಾಗಾದ್ರೆ ನಿಹಾರಿಕಾ ಕೈಯಲ್ಲಿ ಕೆನ್ನೆಗೆ ಏಟ್ ತಿನ್ನು. ತಪ್ಪಾಗಿ ಮಾತಾಡಿದಕ್ಕೆ ಅವಳು ತಿಂದ್ಲು, ನಾನ್ ಯಾಕೆ ಹೊಡೆಸ್ಕೋಬೇಕು? ನಿಹಾರಿಕಾ, ಏನಮ್ಮ ಇಷ್ಟೊಂದು ಅವಸರ? ನಿಮ್ಮ ಮಾತು ಅಂದ್ರೆ ಗೌರವ, ನೀವು ಅಂದ್ರೆ ಇಷ್ಟ, ಭಕ್ತಿ, ಅಭಿಮಾನ ಎಲ್ಲಾನು ಇದೆ. ಹಾಗಂತ ಈ ಅವನಿ ಕೆಟ್ಟ ಕೆಲಸನ ನಾನ್ ಸಹಿಸ್ತಾ ಇರೋದಕ್ಕಾಗಲ್ಲ. ಕೆಟ್ಟ ಕೆಲ್ಸಗಳ ಬಗ್ಗೆ ನೀನ್ ಮಾತಾಡ್ತಾ ಇದ್ಯಾ? ದೆವ್ವಗಳು ಮಂತ್ರನ ಹೇಳ್ದ ಹಾಗೆ. ಇಂಥ ಮಾತೆಲ್ಲ ಒಳ್ಳೇದಲ್ಲ ಅವನಿ. ಇವಳಂತೂ ನಮ್ ಎದೆಗೆ ಚುಚ್ತಾ ಇದ್ದಾಳೆ. ಆ ನೋವು ನಿಮಗೆ ಹೇಗೆ ಗೊತ್ತಾಗ್ಬೇಕು? ಇದೆ, ಈ ಅವಮಾನನೇ ನನ್ನಿಂದ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಚಿಕ್ಕ ಸೊಸೆ ಸೋದ್ರ ಸೊಸೆ ಆಗಿರೋ ಮಾತ್ರಕ್ಕೆ ನೀನು ಈ ಮನೇಲಿ ಯಾರಿಗೂ ಮರ್ಯಾದೆ ಕೊಡಲ್ವಾ? ಇನ್ನೂ ಈ ಡಿಸ್ಕಷನ್ ಬೇಕಾಗಿಲ್ಲ, ನಾವು ಹೊರಡ್ತೀವಿ. ನಡಿ ನಿಹಾರಿಕಾ. ಕೃಷ್ಣ, ನೀನಾದ್ರೂ ಅರ್ಥ ಮಾಡ್ಕೋಬೇಕಲ್ವೇನೋ? ಈ ಮಾತನ್ನ ನೀವು ನನಗೆ ಹೇಳ್ಬೇಡಿ ಅಪ್ಪ, ನಿಮ್ಮ ಮಗ ಶ್ರೀಕರಿಗೆ ಹೇಳಿ. ಅಣ್ಣನ ಮಾತಿಗೆ ಯಾವತ್ತೂ ಎದುರು ಉತ್ತರ ಕೊಡ್ತಾನೆ ಇರ್ತಾನೆ. ಅವನೇ ನೀವು ಅನ್ಕೊಂಡಿರೋ ಥರ ಇಲ್ವೇ ಇಲ್ಲ. ತಪ್ಪು ಮಾಡೋ ನಿನ್ ಹೆಂಡ್ತಿನ ನೀನ್ ಸಮರ್ಥಿಸಿದಾಗ ಒಳ್ಳೇದ್ ಮಾಡೋ ನನ್ನ ಹೆಂಡ್ತಿನ ನಾನ್ ಸಮರ್ಥಿಸಬಾರ್ದ? ಕೋಪ ಬಂದಾಗ ಲೋಪ ಕಾಣಿಸುತ್ತೆ ಅಂತ ಅಂತಾರೆ. ಶ್ರೀಕರು ನಮ್ಮವನಲ್ಲ, ಪೂರ್ತಿಯಾಗಿ ಅವನೇ ಅವನಾಗಿದ್ದಾನೆ ಅಂತ ಅರ್ಥ ಆಗ್ತಾ ಇದೆ.